ನಾವು ಗೋವಾ ಹೋಗಿದ್ವಿ, ನಮ್ಮ ಮೇಡಮ್ ಗೋವಾ ಕರ್ಕೊಂಡು ಹೋಗಿದ್ವಿ ನಮ್ಗೆ. ಅಲ್ಲಿ ರೀಲ್ಸ್ ಮಾಡ್ತಾಳ ಅವಳು, ನನ್ನ ಫ್ರೆಂಡ್ ಒಬ್ಳು. ಏನ್ ಮಾಡ್ತಿರೋದು ನೀನು ಅಂದೆ. ನಾನ್ ರೀಲ್ಸ್ ಮಾಡ್ತಿರೋದು. ಇದು ಟಿಕ್ ಟಾಕ್ ಮಾಡ್ತಿದ್ದೆ, ಬ್ಯಾಂಡ್ ಆಗ್ಬಿಟ್ಟಿತ್ತು ಅವಾಗ. ಬ್ಯಾನ್ ಆಗಿತ್ತು. ಹೌದು. ಅವಾಗ ಇದು ರೀಲ್ಸ್ ಬಂದಿರೋದು ಇನ್ಸ್ಟಾಗ್ರಾಮ್ ನನ್ಗೆ ಗೊತ್ತಿಲ್ಲ. ಓಕೆ. ಆಮೇಲೆ ಇವಳು ಮಾಡ್ತಿದ್ಲಲ್ಲ, ಏನಮ್ಮ ಇದು ಅಂತ ಕೇಳಿದೆ. ಇದು ರೀಲ್ಸ್ ಮಾಡ್ತಾ ಇರೋದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದು. ಹೌದಾ, ನಂಗೂ ಸ್ವಲ್ಪ ತೋರ್ಸ್ಕೊಡು, ಅದು ಅಪ್ಲೋಡ್ ಮಾಡ್ಕೊಡು ನನ್ಗೆ ಅಂದೆ. ಮಾಡ್ಬಿಟ್ಲು. ರಾಜ್ಕುಮಾರ್ ಸರ್ದು ಒಂದು 2 ಸಾಂಗ್ ಹಂಗೆ ಬಿಟ್ಟೆ ಅಲ್ಲೇ. ಅಂದ್ರೆ ಜನ ನೋಡ್ತಿರ್ಲಿಲ್ಲ, ನಾನ್ ಯಾರಂತ ಗೊತ್ತು ಅವ್ರಿಗೆ, ಯಾರು ಗೊತ್ತಿರ್ಲಿಲ್ಲ. 1-2 ಲೈಕ್ ಬಂದಿತ್ತು. 2 ಜನ ನಂಗೆ ಇಷ್ಟ ಆಗ್ತಾರೆ. 2 ಜನ ಇಷ್ಟಪಟ್ಟ, ನೋಡಿ 2 ಲೈಕ್ ಬಂದಿದೆ ನನ್ಗೆ ಅಂತ. ಬೆಂಗಳೂರು ಬಂದೆ. ಮಕ್ಳಿಗೆ ಗೌರ್ಮೆಂಟ್ ಸ್ಕೂಲ್ ಹಾಕಿದೆ ಇಲ್ಲಿ ವಾಣಿವಿಲಾಸ್ ಅಲ್ಲಿ, ಇಬ್ರಿಗೂ. ಓಲ್ಡ್ ವಾಣಿವಿಲಾಸ್ ಇದೆಯಲ್ಲ, ಅಲ್ಲಿ ಹಾಕಿದೆ. ಆ ಒಂದು ಆಟೋ ನಮ್ಗೆ ಹೋಗೋದ್ ಬರೋದು, ನಮ್ಮ ಮಕ್ಳು ಬಿಡೋದು ಆಟೋ ತಗೊಂಡಿದ್ವಿ ನಾವು, ಬಾಡಿಗೆ ಹೊಡ್ಕೊಂಡು ಇರ್ತಾ ಇದ್ವಿ. ನಾನು ಕರ್ಕೊಂಡು ಹೋಗಿ ಬಿಡೋದು ಕರೋದು. ಇವನ್ ಜೊತೆ ನಾನು ನನ್ನ ಮಗನ ಜೊತೆ ಒಂದು ಅಣ್ಣಯ್ಯ ಫಿಲಮ್ದು ಒಂದು ತಾಯಿದು ಪಾತ್ರ ಮಾಡಿದೆ. ಇವನು ಏನ್ ಮಾಡ್ದೆ, ರಾತ್ರಿ ಮಾಡ್ದೆ, ಬೆಳಗ್ಗೆ ಹೋಗುವಾಗ ಸ್ಕೂಲ್ಗೆ ನೋಡ್ದ ನನ್ನ ಮೊಬೈಲ್. ಅಮ್ಮ ಇದಕ್ಕೆ 1 ಲೈಕ್ ಬಂದಿಲ್ಲ ಅಮ್ಮ, ಡಿಲೀಟ್ ಮಾಡು ಅಂತ ಮಾಡ್ಬಿಟ್ಟ. ಅಯ್ಯೋ, ನನ್ ಮಗಂದ್ ಇರ್ತಿದ್ರೆ ನನ್ ಮನೇಲಿ ಪಾತ್ರ ತೊಳೆಯುವಾಗ, ಟಿವಿ ನೋಡುವಾಗ ನಾನು ನೋಡ್ಕೊಂತಿದ್ದೆ ನನ್ನ ಮಗ ನನ್ನ ಜೊತೆ ಮಾಡೋಣ ಅಂತ ಖುಷಿ. ಜನ ನೋಡಿದೇನೋ ನೋಡಿಲ್ಲ ಅಂದ್ರೇನು, ತಾಯಿ ನೋಡ್ತಾ ಇದ್ಲು, ಖುಷಿ ಪಡ್ತಾ ಇದ್ದೆ ನಾನು. ಇವನೇ ಅರ್ಥ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಟ್ನಲ್ಲ ಅಂತ ಬೇಜಾರಾಯ್ತು.